ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ವ್ಲಾಗ್ನ ಗೈಸ್ ಶುರು ಮಾಡೋಣ. ಇವತ್ತು ತಾರೀಕು ಮತ್ತೆ ಡೇಟು, ಟೈಮ್ ಬಂದ್ಬಿಟ್ಟು 9:34. ಸೊ ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ, ಸ್ಕ್ರೀನಲ್ಲಿ ತೋರಿಸ್ತಾ ಇದೀನಿ ನೋಡಿ. 2 ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಡ್ಯೂಟಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಯಿತಾ, ಯಾವ್ದಾದ್ರು ಅಂತ ಹೇಳಿದ್ರೆ ಓಲಾ ಮತ್ತು ಮಾಮೂಲಿ ಇನ್ನೊಂದು ಆ್ಯಪು ಊಬರು. ಸೊ ಏನಕ್ಕೆ ಒಂದು ಡಿಸಿಷನ್ ಅಂತ ಹೇಳಿದ್ರೆ, ಓಲಾದಲ್ಲಿ ಸದ್ಯಕ್ಕೆ ಬಂದ್ಬಿಟ್ಟು 21 ರೂಪಾಯಿ ಕಿಲೋಮೀಟ್ರ್ ಕೊಡ್ತಿದ್ದಾನೆ. 8 ಮಿನಿಮಮ್ 8 ಟ್ರಿಪ್ ಕಂಪ್ಲೀಟ್ ಮಾಡಬೇಕು. 8 ಟ್ರಿಪ್ಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ಆಫ್ಟರ್ ನಿಮಗೆ ಪ್ರತಿ ಟ್ರಿಪ್ಗೆ 21 ರೂಪಾಯಿ ಕಿಲೋಮೀಟ್ರ್ ಕೊಡ್ತೀನಿ ಅಂತೇಳಿ ಹಾಕಿದ್ದಾನೆ. ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ಇವತ್ತು. ಆಲ್ಮೋಸ್ಟ್ ಇವತ್ತು ಬಂದ್ಬಿಟ್ಟು ಸೋಮವಾರ, ಒಂದು ಅರ್ನಿಂಗ್ಸ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಟಾರ್ಗೆಟ್ ಆಗುತ್ತೋ ಇಲ್ವೋ ಏನು ಎತ್ತಂತ ನೋಡೋಣ. ಟಾರ್ಗೆಟ್ ಬಂದ್ಬಿಟ್ಟು ಒಂದು 3,500-4 ಸಾವಿರ ರೂಪಾಯಿ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಆಗತ್ತೆ ಇಲ್ವಾ ಅಂತ ಗೊತ್ತಿಲ್ಲ, ನೋಡುವ ಯಾವ ಥರ ಆಗುತ್ತೆ ಏನು ಎತ್ತ ಅಂತ. ಸೊ ಮತ್ತು ಈ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಅಂತ ಅನ್ಸುತ್ತೆ. ಸುಮಾರು ಜನ ಕೇಳ್ತಾ ಇದ್ರಿ ಗ್ರೂಪ್ ಡ್ಯೂಟಿ ಬಗ್ಗೆ ಒಂದಷ್ಟು ಕೇಳ್ತಾ ಇದ್ರಿ, ಇನ್ಫಾರ್ಮೇಷನ್ ಕೊಡಿ ಅಂತ. ಸೊ ಆದಷ್ಟು ನನಗೆ ತಿಳಿದಿರೋ ಮಟ್ಟಿಗೆ ಬೇಸಿಕ್ಕಾಗಿ ಸಿಂಪಲಾಗಿ ಹೇಳ್ಕೊಂಡು ಹೋಗಿದ್ದೀನಿ ನಾವು ಒಂದು ವಿಡಿಯೋದಲ್ಲಿ. ಗ್ರೂಪ್ ಡ್ಯೂಟಿ ಯಾವ ಥರ ಇರುತ್ತೆ ಏನು ಎತ್ತ, ಅದು ಪೇಮೆಂಟ್ ಯಾವ ಥರ ಇರುತ್ತೆ, ಡ್ಯೂಟಿಗಳು ಯಾವ ಥರ ಬರುತ್ತೆ ಏನು ಎತ್ತ, ಅದೇ ಪ್ರಾಫಿಟ್ ಏನೇನು ಅಂತೆಲ್ಲ ಹೇಳಿದ್ದೀನಿ. ಸೊ ಐ ಥಿಂಕ್ ಈ ಒಂದು ವಿಡಿಯೋ ಅಪ್ಲೋಡ್ ಆಗೋಷ್ಟೊತ್ತಿಗೆ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿಲ್ಲ ಅಂತ ಹೇಳಿದ್ರು ಕೂಡ ಈ ವಿಡಿಯೋ ಕೂಡ ಎಂಡಲ್ಲೇ ಆ ಒಂದು ವಿಡಿಯೋನ ಹಾಕಿರ್ತೀನಿ. ಸೊ ಹೋಗಿ ನೋಡ್ಬೋದು. ಸೊ ಓಕೆನಾ. ಸೊ ಬನ್ನಿ ಗೈಸ್, CNG ಇಲ್ಲ, ಫಸ್ಟ್ ಹೋಗಿ CNG ಹಾಸ್ಕೊಂಡ್ಬಿಡೋಣ. CNG ಹಾಸ್ಕೊಂಡು ಡ್ಯೂಟಿನ ಶುರು ಮಾಡೋಣ. ಸೊ ಗೈಸ್, ಮೊದಲನೇದು ಡ್ರಾಪ್ ಮಾಡಿದೆ. ಸೊ ಓಲಾದಲ್ಲಿ ಬಂದಿದ್ದು 11:30 ಬಂದಿರೋದು ಡ್ಯೂಟಿ. ಸೊ ಕರ್ಕೊಂಬಂದು ಡ್ರಾಪ್ ಮಾಡಿದ್ದೀನಿ. ಸ್ಕ್ರೀನಲ್ಲಿ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ನೋಡ್ಬೋದು. 412 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸ್ತು. ತೊಗೊಂಡೆ. ನನಗೆ ಬಂದ್ಬಿಟ್ಟು 395 ರೂಪಾಯಿ ಕೊಟ್ಟಿದ್ದಾನೆ. ಸೊ ಟೋಟಲ್ ಬಂದ್ಬಿಟ್ಟು 19 ಕಿಲೋಮೀಟ್ರಿಗೆ ಆಯಿತಾ. ಹತ್ತತ್ರ ಬಂದ್ಬಿಟ್ಟು 19 ಕಿಲೋಮೀಟ್ರ್ ಒಂದು ಎಷ್ಟಾಯಿತು, ಕಿಲೋಮೀಟ್ರಿಗೊಂದು 20 ರೂಪಾಯಿ, ಕಿಲೋಮೀಟ್ರಿಗೆ 20 ರೂಪಾಯಿ ಹಂಗೆ ಸಿಕ್ಕಿದೆ ಈ ಒಂದು ಟ್ರಿಪ್ಗೆ. ಟೈಮ್ ಬಂದ್ಬಿಟ್ಟು ಇವಾಗ ಕರೆಕ್ಟಾಗಿ 12:15 ಓಕೆನಾ. ಸೊ ನೋಡೋಣ ಗೈಸ್, ನೆಕ್ಸ್ಟ್ ಯಾವ ಡ್ಯೂಟಿ ಕೊಡ್ತಾನೆ ಏನು ಎತ್ತ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. 2ನೇದು ಡ್ರಾಪ್ ಆಯಿತು ಊಬರಲ್ಲಿ. ಸೊ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ನೋಡ್ಬೋದು. 384 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು. ಸೊ ಬಟ್ ಪ್ಯಾಸೆಂಜರ್ ಬಂದ್ಬಿಟ್ಟು 500 ರೂಪಾಯಿ ಕೊಟ್ಟರು, ಓಕೆನಾ. ಟೋಟಲ್ ಬಂದ್ಬಿಟ್ಟು 26 ಕಿಲೋಮೀಟ್ರು. ಅದಾದ್ರೆ ಒಂದು 15 ರೂಪಾಯಿ 16 ರೂಪಾಯಿ ಈ ಒಂದು ಟ್ರಿಪ್ಗೆ ಊಬರಲ್ಲಿ ಕೊಟ್ಟಿರೋದು ಆಯಿತಾ. ಸೊ ಕಸ್ಟಮರ್ಗೆ 500 ರೂಪಾಯಿ ಕೊಟ್ಟಿರೋದ್ರಿಂದ ಸ್ವಲ್ಪ ಮ್ಯಾನೇಜ್ ಆಗುತ್ತೆ. ಟೋಟಲು 384 ಅಂದರೆ ಹತ್ತತ್ರ ಒಂದು 115 ರೂಪಾಯಿ ತನಕ ಏನೋ ಕಸ್ಟಮರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಟೈಮ್ ಬಂದ್ಬಿಟ್ಟು 1:39 ನೋಡ್ರಿ. ಇವ್ರು ಪ್ಯಾಸೆಂಜರು ಇಲ್ಲಿ ಪೇಂಟ್ ಚೆಲ್ಬಿಟ್ಟು ಹೋಗೋರೆ. ಇವಾಗ ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು ಗಾಡೀಲಿ ನೋಡಿಲ್ಲ, ಇಲ್ಲೆಲ್ಲ ಪೇಂಟ್ ಮಾಡಿ ಅವರೆ. ಹಿಂಗೆ ಕರ್ಕೊಂಬಂದರೆ ಈ ಥರ ತಲೆನೋವುಗಳು ಇವ್ರುಗಳು ಯಾವುದೋ ಕಂಪ್ನಿಯಿಂದ ಬಂದಿರೋದು ಕೆಲಸ ಮಾಡಿಕೊಂಡು ಪೇಂಟ್ ಎಲ್ಲ ಮಾಡಿಟ್ಬಿಟ್ಟು ಹೋಗೋರು ಗಾಡಿಗೆ. ಪೇಂಟ್ ಚೆಲ್ಲಾಗೋಯ್ತಲ್ಲ ಭಯ್ಯ? ಹಾಂ, ಅಲ್ಲಿ ಚೆಲ್ಲಾಗೈತೆ ಒಳಗಡೆ ನೋಡಿ, ಒಳಗಡೆ ಎಲ್ಲ ಚೆಲ್ಲಿಕ್ಕೋರೆ. ನೋಡಿ ಹೇಳ್ದೆ KMFದು ಇದೆಯಲ್ಲ ಪ್ಲ್ಯಾಂಟು. ಸೊ ಅಲ್ಲೇನೋ ಕೆಲಸ ಮಾಡೋಕೆ ಹೋಗಿದ್ದಾರೆ. ಸೊ ಒಂಥರ ಸ್ಮೆಲ್ ಇತ್ತು, ಒಂಥರ ಅಲ್ಲಿ ಕೆಲಸ ಮಾಡ್ಕೊಂಬಂದಿರೋ ಸ್ಮೆಲ್ ಗಬ್ಬೊಡಿತಿತ್ತು. ಹಂಗೂ ಕರ್ಕೊಂಬಂದು ಬಿಟ್ಟು ಇನ್ನೇನು ಮಾಡೋದು ಅಂತ. ಇಲ್ಲಿ ನೋಡಿದ್ರೆ ಬಾಕ್ಸ್ನೆಲ್ಲ ಏನೋ ಸ್ವಲ್ಪ ಹಾಕ್ಕೊಂಡಿದ್ರು. ಸೊ ಅಲ್ಲಿ ನೋಡಿ ಪೇಂಟ್ ಚೆಲ್ಲಿಕ್ಕೋರು. ಏನು ಪೇಂಟ್ ಅದು? ನಮ್ಮದು ಏರ್ಪೋರ್ಟ್ ಡ್ಯೂಟಿಗಳು ಜಾಸ್ತಿ ಬೀಳೋದು, ಕಸ್ಟಮರ್ಗಳು ಸುಮ್ಮನೆ ಇದು ಮಾಡ್ಕೋತಾರೆ. ಆಮೇಲೆ इसमें ऑयल है, कुछ नहीं है। हाँ, इसमें ऑयल है, स्मेल आएगा। स्मेल नहीं है। वो हम लोग इतना थोड़ा सा था, उसमें ऑयल डाल दिया था। कैसे गिरा मालूम नहीं। दे दो। जरा
ಇನ್ನೊಂದು ಡ್ರಾಪ್ ಆಯಿತು ಏರ್ಪೋರ್ಟು. ಸೊ ಅಮೌಂಟು ಹಾಕಿರ್ತೀನಿ ನೋಡ್ಬೋದು, 543 ರೂಪಾಯಿ ಕೊಟ್ಟಿದ್ದಾನೆ. ಸೊ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 3 ಗಂಟೆ. ಸ್ನೇಹಿತರೆ ಇನ್ನೊಂದು ಡ್ರಾಪ್ ಆಯ್ತು 4ನೇದು, 392 ರೂಪಾಯಿ ಕೊಟ್ಟಿದ್ದಾನೆ. ಟೈಮ್ ಬಂದ್ಬಿಟ್ಟು 4:37. ಒಂದು ಪರ್ಸನಲ್ ಡ್ಯೂಟಿ ಬಂದಿದೆ ನನಗೆ, ಒಂದು 7ರಿಂದ 7:15 ಹತ್ತತ್ರ ನಮ್ಮ ಮನೆ ರೋಡಲ್ಲೇ ಒಂದು ಬೂದ್ಗೆರೆ ಹತ್ರ ಕಾಟನ್ನಲ್ಲೂರು ಅಂತ ಇದೆಯಲ್ಲ, ಸೊ ಅಲ್ಲಿಂದ ಪಿಕಪ್ ಇರೋದು. ಸೊ ಅಲ್ಲಿಂದ ಪಿಕ್ ಮಾಡಿ ಎಚ್ ಕ್ರಾಸ್, ಸೊ ಓಕೆನಾ, ಎಚ್ ಕ್ರಾಸ್ ಅಂತ ಇದೆಯಲ್ಲ, ಸೊ ಅಲ್ಲಿಗೆ ಕರ್ಕೊಂಡೋಗಿ ಬರಬೇಕು. ಎಲ್ಲೋ ದೇವಸ್ಥಾನಕ್ಕೆ ಎಲ್ಲಿಗೋ ಇರಬೇಕು, ಐ ಥಿಂಕ್ ನಾನು ಕೇಳಲಿಲ್ಲ ಎಲ್ಲಿಗೆ ಅಂತ. ಸೊ ನಮಗೆ ನಮ್ಮ ರಿಲೇಷನ್ ಅವ್ರು ಯಾರೋ ಒಬ್ರು ಹೇಳಿದ್ದು, ಸೊ ಹಿಂಗಿದೆ ಡ್ಯೂಟಿ ಹೋಗ್ತೀರಾ ಅಂತ. ಸರಿ ಇನ್ನೇನಿದ್ರು ಮಾಡಿದ್ದೀನಿ, ಒಟ್ಟಿಗೆ ಅದನ್ನು ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಪ್ಕೊಂಡೆ. ಟೀಮ್ ಬಂದ್ಬಿಟ್ಟು ಬೇಜಾನಿದೆ, ಅವ್ರ ಲೊಕೇಶನ್ಗೆ ಬಂದ್ಬಿಟ್ಟು 7-7:15 ಹೋದ್ರೆ ಸಾಕು ಅಂತ ಹೇಳಿದ್ರು. ಸೊ ಅಷ್ಟರೊಳಗಡೆ ಎಷ್ಟಾಗತ್ತೆ ಅಷ್ಟು ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಿಧಾನ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಗಾಡೀಲಿ ಆಗಲೇ ಪೇಂಟ್ಸ್ ಹೇಳಿದ್ರಲ್ಲ, ಫಸ್ಟ್ನೇ ಡ್ಯೂಟಿನೇ 2ನೇ ಡ್ಯೂಟಿಲೋ, ಸೊ ಅದೊಂಥರ ಸ್ಮೆಲ್ ಇತ್ತು. ಸುಮ್ಮನೆ ಯಾಕಪ್ಪ ಆಮೇಲೆ ಕಸ್ಟಮರ್ಗಳು ಬೈಕತ್ತರ ಅಂದ್ಬಿಟ್ಟು ಒಂಥರ ಪೇಂಟ್ ಸ್ಮೆಲ್ಲು ಆಯಿತಾ. ಸೊ ಅದಕ್ಕೆ ಏರ್ಪೋರ್ಟ್ ಹತ್ರ ಹೋಗಿತ್ತಲ್ಲ, ಹಂಗೆ ಇದೊಂದು ತೊಗೊಂಡೆ, ಏರ್ ಫ್ರೆಶ್ನರ್ ತೊಗೊಂಡೆ ಒಂದು. ಆ ಸ್ಮೆಲ್ಗೆ ಬೈಕ್ ಹೋಗ್ತಾರೆ ಅಂದ್ಬಿಟ್ಟು ನನಗೆ ಕುತ್ಕೊಳ್ಳೋಕ್ಕಾಗ್ತಿಲ್ಲ ಗಾಡೀಲಿ. ಹತ್ತತ್ರ 7 ಗಂಟೆ ತನಕ ಯಾವ್ದಾದ್ರು ಡ್ಯೂಟಿ ಸಿಗತ್ತೆ ನೋಡಿಕೊಂಡು ಸಿಕ್ಕಿದ್ರೆ ಮಾಡ್ಕೊಳ್ತೀನಿ. ಅಕಸ್ಮಾತ್ ಸಿಕ್ಕಿಲ್ಲ ಅಂತಂದರೆ ಖಾಲಿನೇ ಹೋಗ್ಬೇಕಾಗತ್ತೆ. ಅದರ ಬೂದ್ಗೆರೆ ರೋಡ್ಗೆ ನೋಡೋಣ, ಸಪ್ರೇಟ್ ಮಾಡ್ತೀನಿ ನಿಮ್ಗೆ, ಓಕೆನಾ. ಅದು ಬಂದ್ಬಿಟ್ಟು ಏನೋ ಪರ್ಸ್ನಲ್ ಡ್ಯೂಟಿ ಏನು ಮಾತಾಡಿದ್ದೀನಿ, ಅದೊಂದು ಪ್ಯಾಕೇಜ್ ಡ್ಯೂಟಿ ಥರನೇ ಮಾತಾಡಿರೋದು. ಎಷ್ಟವರೆಗೆ ಏನು ಎತ್ತ ಅಮೌಂಟ್ ಎಷ್ಟು ಅನ್ನೋದು ನಿಮಗೆ ಈ ಒಂದು ವಿಡಿಯೋ ಎಂಡಲ್ಲಿ ಗೊತ್ತಾಗುತ್ತೆ. ಟೈಮ್ ಬಂದ್ಬಿಟ್ಟು 7:04. ಸೊ ಕಸ್ಟಮರ್ ಲೊಕೇಶನ್ಗೆ ಪರ್ಸನಲ್ ಡ್ಯೂಟಿ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇನ್ನೂ ಅದೇ ರೋಡಲ್ಲಿದ್ದೀನಿ, ಬಟ್ ಇನ್ನೂ ಅವ್ರು ಫೋನ್ ಮಾಡಿಲ್ಲ. ಅದು ಮಾಡೋಕ್ಕಿಂತ ಮುಂಚೆ ನಿಮಗೆ ಅರ್ನಿಂಗ್ಸ್ ಟೋಟಲ್ ಇಲ್ಲಿ ತನಕ ಎಷ್ಟಾಗೈತೆ ಏನು ಎತ್ತಂತ ತೋರಿಸ್ಬೋಣ ಅಂದ್ಬಿಟ್ಟು ನಿಂತ್ಕೊಂಡೆ. ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. 395 ರೂಪಾಯಿ ಫಸ್ಟ್ ಟ್ರಿಪ್ದು ಓಲಾದಲ್ಲಿ, ಆಮೇಲೆ 384 ಊಬರಲ್ಲಿ. ಸೊ ಇದು ಬಂದ್ಬಿಟ್ಟು 384, ಬಟ್ ಕಸ್ಟಮರ್ ಬಂದ್ಬಿಟ್ಟು 500 ರೂಪಾಯಿ ಪೇ ಮಾಡಿದ್ರು, 115 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದ್ದಾರೆ. ಸೊ ಅದನ್ನು ಕ್ಯಾಲ್ಕುಲೇಟ್ 115 ರೂಪಾಯಿ ತೊಗೊಂಡಿದ್ದೀನಿ, ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಕೊಟ್ಟಿರೋದು. ಆಮೇಲಿಂದ 543, ಆಮೇಲೆ 392 ಆಯಿತಾ. ಆಮೇಲಿಂದ ಬಂದ್ಬಿಟ್ಟು ಆಮೇಲಿಂದ ಬಂದ್ಬಿಟ್ಟು ನೋಡಿ, ಇದು 400 ರೂಪಾಯಿ. ಟೋಟಲ್ ಬಂದ್ಬಿಟ್ಟು 2229 ರೂಪಾಯಿ ಆಗೈತೆ. ಇವಾಗ ಟೈಮ್ ಬಂದು 7 ಗಂಟೆ ತನಕ ಇಷ್ಟು ಅರ್ನಿಂಗ್ಸ್ ಆಗೈತೆ. ಪ್ರೂಫ್ ಬೇಕು ಅಂತ ಹೇಳಿದ್ರೆ ಆ್ಯಪ್ನ ಓಪನ್ ಮಾಡ್ಕೊಳ್ತೀನಿ, ಮಾಡ್ಕೊಂಡು ನಿಮ್ಗೆ ಒಂದು ಸಲ ತೋರಿಸ್ಬಿಡ್ತೀನಿ. ಒಂದು ನಿಮಿಷ, ಡ್ಯೂಟಿ ಆಫ್ ಮಾಡ್ಕೊಂಡಿದ್ದೀನಿ, ಏನಕ್ಕಂದರೆ ಈಗ ಪರ್ಸನಲ್ ಡ್ಯೂಟಿಗೆ ಹೋಗ್ಬೇಕಾದ್ರೆ ಟೈಮ್ ಆಗ್ತದೆ, 7 ಗಂಟೆ ಆಗ್ಬಿಟ್ಟಿದೆ. ಸೊ ಅದರಿಂದ ಸೊ ನೋಡ್ಬೋದು ನಿಮ್ಗೆ ಏನು ಕ್ಯಾಲ್ಸಿಲ್ ತೋರಿಸ್ದೆ, ಸೊ ಅದೇ ಅರ್ನಿಂಗ್ಸು ಇಲ್ಲಿ ಇರುವಂಥದ್ದು, ಓಕೆನಾ. ಸೊ 3 ಡ್ಯೂಟಿ 4 ಡ್ಯೂಟಿ ಊಬರಲ್ಲಿ, 1 ಡ್ಯೂಟಿ ಬಂದ್ಬಿಟ್ಟು ಓಲಾದಲ್ಲಿ. ಸೊ ಆಗಿರೋದು ಗೈಸ್. ಈಗ ಕಾರ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಗಲೀಜಿದೆ ನೋಡಿ, ಇನ್ನೊಡೆಲ್ಲ ಸೂಟ್ ಕೇಸೆಲ್ಲ ಇಟ್ಬಿಟ್ಟು ಸೀಟೆಲ್ಲ ಹೆಂಗೆ ಮಾಡಿದ್ದಾರೆ. ಸೊ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಲೊಕೇಶನ್ಗೆ ಹೋಗ್ತೀನಿ. ಮ್ಯಾಟೆಲ್ಲ ಸ್ವಲ್ಪ ಗಲೀಜಿದೆ, ಸೊ ಕ್ಲೀನ್ ಮಾಡಿಕೊಂಡು ಕಸ್ಟಮರ್ ಹತ್ರ ಹೋಗಿ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗೋಣ. ಗಾಡಿ ಎಲ್ಲ ಸ್ವಲ್ಪ ನೀಟ್ ಮಾಡಿಕೊಂಡೆ. ಹಿಂದ್ಗಡೆ ನನ್ನ ಮಕ್ಳು ಮಾಡಿರೋ ನೈಟ್ ಮಾಡಿರೋ ಕೆಲಸಕ್ಕೆ ಪೇಂಟ್ ಎಲ್ಲ ಗಟ್ಟಿ ಆಗ್ಬಿಡೈತೆ. ನೈಟ್ ಅಷ್ಟು ಕಾಣಲಿಲ್ಲ ಕತ್ಲಲ್ಲಿ. ಸೈಡಲ್ಲಿ ನಿಮಗೆ ತೋರಿಸ್ತೀನಿ, ಆದರೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಇಲ್ಲ ಲೆಂತ್ ಆಗ್ಬಿಡುತ್ತೆ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆದಷ್ಟು ಬಟ್ಟೆ ಒರ್ಸೋಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಸೀಮೆಣ್ಣೆ ಎಲ್ಲ ಪೆಟ್ರೋಲ್ ಏನೋ ತೊಗೊಂಡು ಒರೆಸ್ಬೇಕಾಗತ್ತೆ ನೀಟಾಗಿ. ಅವ್ರು ಒಂದ್ಸಲ ಕಾಲ್ ಮಾಡ್ಬಿಡೋಣ. ಸೊ ಕಾಲ್ ಮಾಡಿಬಿಟ್ಟು ಆ ಮನೆ ಗೊತ್ತಿರಲ್ಲ ನನಗೆ, ಕೇಳ್ಬಿಡೋಣ ಇರಿ ಮಾಡ್ಬಿಟ್ಟು ಒಂದ್ಸಲ. ಸರ್ ಎಲ್ಲಿದ್ದೀರಾ? ಹಾಂ ಸರ್, ಇಲ್ಲೇ ಇದೇ ಥರ ಮ್ಯಾಂಗೋ ಲೀಫ್ ಹತ್ರ ಇದ್ದೀನಿ. ಸ್ಟ್ರೈಟ್ ಹಂಗೆ ಊರಾಗ ಬಂದ್ಬಿಡ್ರಿ. ಸ್ಟ್ರೈಟ್ ಬರಲಾ? ಸರ್ಕಲ್ ಐತಲ್ಲ, ಹಾಂ ಅದೇ ಇದು ಜಲ್ಲಿಕಲ್ ಕಲ್ ರೋಡ್ ಹಾಕೋರ್ ಮನೆ ಇವಾಗ ರೆಡಿ ಮಾಡ್ತಾರಲ್ಲ ರೋಡ್, ಅದು ಅಲ್ಲೇ ಸರ್ಕಲ್ ಇಂದ ಲೆಫ್ಟ್ ತಗೊಂಡ್ಬಿಡ್ರಿ. ಸರ್ಕಲ್ ಲೆಫ್ಟಾ? ಸೀದಾ ಊರಾಗ ಬಂದ್ಬಿಡ್ರಿ. ಹಾಂ ಸರಿ ಅಣ್ಣ, ಆಯಿತು. ಸ್ನಾನ ಮಾಡ್ತಾವ್ರೆ. ಸರಿ ಆಯಿತು. ಬನ್ನಿ, ಹೋಗ್ಬಿಟ್ಟು ಪಿಕ್ ಮಾಡಿಕೊಂಡು ನಿಮಗೆ ಆಮೇಲೆ ಸಿಗ್ತೀನಿ. ಯಾವಾಗಲೂ ಬರ್ತಾ ಇದೆ ನಮಗೆ. ಹಾಂ, ಅವ್ರೇನು ಅರ್ಜೆಂಟ್ ಕೆಲಸ ಅಂತೆ ಕಂಪ್ನಿ ಒಳಗಡೆ. ಪರವಾಗಿಲ್ಲ ಬನ್ನಿ. ಬರ್ರಿ, ಇದು ಇಲ್ಲ ಹೋಗಿ ಬನ್ನಿ, ರೆಡಿಯಾಗಿ ಬನ್ನಿ. ನಮ್ದು 5 ನಿಮಿಷ ಅಷ್ಟೇ. ಪರವಾಗಿ ಬನ್ನಿ, ರೆಡಿಯಾಗಿ ಬನ್ನಿ. ಬನ್ನಿ ಆಯಿತು.
ಸೊ ಗೈಸ್ ತಿಂಡಿಗೆ ನಿಲ್ಸಿದ್ದೀವಿ ಎಚ್ ಕ್ರಾಸ್ ಹತ್ರ ಬಂದ್ಬಿಟ್ಟು. ಸೊ ತಿಂಡಿ ಮಾಡ್ಕೊಂಡು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. 5 hours later. ಫೈನಲಿ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಪರ್ಸ್ನಲ್ ಡ್ಯೂಟಿ. ಸೊ ಟೈಮ್ ಬಂದ್ಬಿಟ್ಟು 3:12 ಕಾಣಿಸ್ತಿದ್ಯಾ ಇಲ್ಲೋ ಗೊತ್ತಿಲ್ಲ. ಫುಲ್ ಸುಸ್ತಾಗ್ಬಿಟ್ಟಿದೆ ನನಗಂತೂ, ನಿದ್ದೆ ಇಲ್ಲ ಅಲ್ಲ, ನೈಟಿಂದ ಕಂಟಿನ್ಯೂಸ್ ಮಾಡಿದ್ನಲ್ಲ ಅದರಿಂದ. ಸೊ 3:12 ಮಧ್ಯಾಹ್ನ. ಅಮೌಂಟ್ ಬಂದ್ಬಿಟ್ಟು ಎಷ್ಟು ಅಂತ ಹೇಳಿದ್ರೆ ಕ್ಯಾಶ್ ಕೊಟ್ಟಿದ್ದಾರೆ ನೋಡಿ, ತೋರಿಸ್ತೀವಿ ಒಂದು ನಿಮಿಷ. 2,500 ಓಕೆನಾ. 1 2 200. ಸೊ ಟೋಟಲ್ 2,500 ರೂಪಾಯಿ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಪರ್ಸ್ನಲ್ ಡ್ಯೂಟಿಗೆ ಏನು ಬಂದಿದೆ ನಾನು. ಸೊ ಅದಕ್ಕೆ ಇಲ್ಲಿ ಕರ್ಕೊಂಡು ಹೋಗಿದ್ದು ಎಚ್ ಕ್ರಾಸಿಂದ ಮುಂದಕ್ಕೆ. ಟೋಟಲ್ ರನ್ನಿಂಗ್ ಬಂದ್ಬಿಟ್ಟು ಗಾಡಿ ನಾನು ನೈಟಿಂದ ಇಲ್ಲಿ ತನಕ ಟೋಟಲ್ ಓಡಾಡೋ ಗಾಡಿ ಕಿಲೋಮೀಟ್ರ್ ಬಂದ್ಬಿಟ್ಟು 268 ಕಿಲೋಮೀಟ್ರ್ ಗಾಡಿ ರನ್ ಆಗಿರೋದು. ಸೊ 268 ಕಿಲೋಮೀಟ್ರಿಗೆ ಟೋಟಲ್ ಅರ್ನಿಂಗ್ಸ್ ಎಷ್ಟಾಗೈತೆ ಅಂತ ಚೆಕ್ ಮಾಡ್ಬೋಣಲ್ಲ. CNG ಬಂದ್ಬಿಟ್ಟು ನೈಟ್ ಹಾಕ್ಸ್ಕೊಂಡಿದ್ದೆ, ಅಲ್ಲದೆ ತಿರ್ಗಾ ಫುಲ್ ಟ್ಯಾಂಕ್ CNG ಮಾಡಿಸ್ಕೊಂಡೆ. ಬಟ್ ಇವಾಗ ಸೆಕೆಂಡ್ ಸಲ ಹಾಕ್ಸ್ಕೊಂಡಿದ್ದು ಬಂದ್ಬಿಟ್ಟು ಫುಲ್ ಟ್ಯಾಂಕ್ ಏನು ಖಾಲಿ ಆಗಿಲ್ಲ. ಸೊ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ಬೆಳಗ್ಗೆ ಡ್ಯೂಟಿ ಮಾಡೋದೆಲ್ಲ ಕೌಂಟ್ ಮಾಡ್ಕೊಂಡಿದ್ದೀನಿ ಕೆಲಸದಲ್ಲಿ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಂಬಿಟ್ರೆ ಓಕೆನಾ. ಲಾಸ್ಟ್ 400 ರೂಪಾಯಿ ಡ್ಯೂಟಿ ಮಾಡಿ ಡ್ರಾಪ್ ಮಾಡಿದ್ದಷ್ಟೇ. ಸೊ ಅದಕ್ಕೆ ಬಂದ್ಬಿಟ್ಟು ಬೆಳಗ್ಗೆ ಎಲ್ಲ ನಾರ್ಮಲ್ ಡ್ಯೂಟಿ ಮಾಡಿದ್ದು ಬಂದ್ಬಿಟ್ಟು 2,229 ರೂಪಾಯಿ ಅರ್ನಿಂಗ್ಸ್ ಆಗಿತ್ತು. ಪ್ಲಸ್ ಇವಾಗ ಪರ್ಸ್ನಲ್ ಡ್ಯೂಟಿದು 2,500 ರೂಪಾಯಿ ಆಯಿತಾ. 4,729 ರೂಪಾಯಿ ಅರ್ನಿಂಗ್ಸ್ ಆಗಿರುವಂಥದ್ದು. ಸೊ ಟೋಟಲು ಆಯಿತಾ. ಕಿಲೋಮೀಟ್ರ್ ಬಂದ್ಬಿಟ್ಟು ಹೇಳಿದೆ ಎಷ್ಟಾಗಿದೆ ಏನು ಎತ್ತ ಅಂತ. ಬಟ್ ಏನಪ್ಪ ಅಂತಂದರೆ ಇವಾಗ ಏನು ಇದಕ್ಕೆ ಹೋಗಿದೆ ಡ್ಯೂಟಿ, ಪರ್ಸ್ನಲ್ ಡ್ಯೂಟಿ. ಸೊ ಇದು ಪ್ರಾಫಿಟ್ ಓಕೆನಾ. ಸೊ ನಿಮಗೆ ಗ್ರೂಪ್ ಡ್ಯೂಟಿ ಮಾಡೋರಿಗೆ ಮತ್ತು ಈ ಅಗ್ರಿಗೇಟರ್ ಆ್ಯಪ್ಗಳಲ್ಲಿ ನಿಮಗೆ ಯಾವ ಥರ ಡ್ಯೂಟಿ ಕೊಡ್ತಾನೆ, ಔಟ್ ಸ್ಟೇಷನ್ಗೆ ಹೋದರೆ, ಇಂಟರ್ಸಿಟಿಗಳಿಗೆ ಹೋದರೆ ಏನು ಎತ್ತ ಅಂತ ಗೊತ್ತಿರುತ್ತೆ, ಎಷ್ಟವರೆಗೆ ಎಷ್ಟು ಕೊಡ್ತಾನೆ, ರೇಟು ಏನು ಎತ್ತ ಅನ್ನೋದು ಗೊತ್ತಿರುತ್ತೆ. ಈಗ ಗ್ರೂಪ್ ಡ್ಯೂಟಿಗಳಲ್ಲಿ ಹೋಗ್ತೀನಿ ಅಂತಂದರೆ 8 hour 80. ಸೊ 8 hourಗೆ 80 ಕಿಲೋಮೀಟ್ರ್ ಇದು ಮಾಡ್ತಾನೆ, 1,800 ರೂಪಾಯಿ ಅಮೌಂಟ್ ಕೊಡ್ತಾರೆ ಓಕೆನಾ. ಸೊ ಬಟ್ ಇವರು ಯೂಸ್ ಮಾಡ್ಕೊಂಡಿರೋ ಅದು ಹತ್ರ ಒಂದು ಎಷ್ಟು ಬೆಳಗ್ಗೆ 7:15 7:45 ಇವ್ರನ್ನ ಕರ್ಕೊಂಡು ಹೊರಟಿದ್ದು. ಕರ್ಕೊಂಬಂದು ಡ್ರಾಪ್ ಮಾಡಿದ್ದು ಬಂದು 3 ಗಂಟೆ. ಪರವಾಗಿಲ್ಲ, ಬೆನಿಫಿಟ್ ಅಂತಲೇ ಅನ್ಸುತ್ತೆ. ಆಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಸೊ ವೀಡಿಯೋ ಬಗ್ಗೆ ಏನು ಅನ್ನಿಸ್ತು ನಾನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಹೋಗಿ ರೆಸ್ಟ್ ಮಾಡಬೇಕು. ಅದಾದ್ರೆ 3:20 ಆಗೋಯ್ತು. ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನಾನು ರೆಸ್ಟ್ ಮಲ್ಕೋಬೇಕು. ತಿರ್ಗಿ ನೈಟ್ 10 ಗಂಟೆ 11 ಗಂಟೆಗೆಲ್ಲ ಡ್ಯೂಟಿ ಆನ್ ಮಾಡ್ಕೊಳ್ಬೇಕು. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಸಿಗೋಣ ಗೈಸ್. ಟೇಕ್ ಕೇರ್, ಸಿಯಾ, ಬಾಯ್.